ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಫ್ರೆಂಡ್, ನಾನು ನಿನ್ನೆ ಫಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದೆ. ಸೊ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಲಿ ಅಥವಾ ಫ್ಲಾಟ್ ಅಲ್ಲಿ ಓಪನ್ ಆಗಲಿ, ಗ್ಯಾಪ್ ಮೇಲ್ಗಡೆ ಹೈನಲ್ಲಿ ಓಪನ್ ಆದ್ರೂ ಕೂಡ ಹೇಳಿದೆ. ಸೊ ಇದನ್ನ ವಾಚ್ ಮಾಡಿ, 22,400ನ ವಾಚ್ ಮಾಡಿ, ಒನ್ಸ್ ಅದನ್ನ ಬ್ರೇಕ್ ಆಗುತ್ತಾ ನೋಡಿ ಅಂತ. ಸೊ ಅಲ್ಲಿಂದನೇ ಸಪೋರ್ಟ್ ತಗೊಂಡು ಮಾರ್ಕೆಟ್ ಇಲ್ಲಿಂದನೇ ಓಪನ್ ಆಗಿ ಮೇಲ್ಗಡೆ ಹೊರಡ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಸಿ ಪ್ಲಾನ್ ಮಾಡ್ಕೊಳ್ಳಿ, ಇಲ್ಲಿ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತಾನು ಹೇಳಿದ್ರು. ಮಾರ್ಕೆಟ್ ಇಲ್ಲಿಂದನೇ ಓಪನ್ ಆಗಿ ಮೇಲ್ಗಡೆ ಹೋಗುತ್ತೆ. ಸೊ ಎಲ್ಲಿವರೆಗೆ 22,588 ಹತ್ರ. ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡ್ಕೊಂಬನ್ನಿ ನಿನ್ನೆ. ಸೊ ಅದನ್ನ ಕ್ರಾಸ್ ಆಗೋವರೆಗೂ ವೆಯ್ಟ್ ಮಾಡಿ, ಟೈಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಮೇಲ್ಗಡೆಗೆ ಅಂತಾನು ಹೇಳಿದೆ. ನಿಫ್ಟಿನಲ್ಲಿ, ಓಕೆನಾ. ನಿಫ್ಟಿನಲ್ಲಿ ಅಲ್ಲಿಂದ ಒಂದು ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತಾನು ಹೇಳಿದೆ, ಓಕೆನಾ. ಸೊ ಹಾಗೇನೆ ಆಗಿದೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡ್ಕೊಂಬನ್ನಿ. ನಾಳೆ ಏನಾದ್ರೂ ಮಾರ್ಕೆಟು ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ, ಸೊ ಇಲ್ಲಿ 22,460 78 ಹತ್ರ ಒಂದ್ ಸ್ವಲ್ಪ ವೆಯ್ಟ್ ಮಾಡಿ, ಓಕೆನಾ. ಫ್ಲಾಟ್ ಅಲ್ಲಿ ಓಪನ್ ಆಗಿ ಒಂದ್ ಕ್ಯಾಂಡಲ್ ಬಂದು ಅಥವಾ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲೇ ಮತ್ತೆ ಏನಾದ್ರೂ ಇಲ್ಲೇನೆ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಗಿ ಸೊ ಇಲ್ಲಿಂದನೇ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೋದು, ಅಥವಾ ಹಂಗೆ ಕಂಟಿನ್ಯೂ ಆದ್ರೆ 22,400ನ ವಾಚ್ ಮಾಡ್ಕೊಳ್ಳಿ ಕೆಳಗಡೆಗೆ, ಓಕೆನಾ. ಹಂಗೇನೆ ಏನಾದ್ರು ಕೆಳಗಡೆ ಕಂಟಿನ್ಯೂ ಆಯ್ತು ಅಂದ್ರೆ, ಇಲ್ಲಿಂದ ರಿಜೆಕ್ಷನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲಿವರೆಗೆ ಅಕಸ್ಮಾತ್ ಫ್ಲಾಟ್ ಅಲ್ಲಿ ಓಪನ್ ಆಗಿ ಒಂದ್ ಸ್ವಲ್ಪ ಇಲ್ಲಿ ಬಂದು ಇಲ್ಲೆಲ್ಲ ಪ್ರಯೇಶನ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು ಅಂದ್ರೆ, ಸೊ 22,590 ವಾಚ್ ಮಾಡಿ. ಒಂದ್ ರೆಸಿಸ್ಟೆನ್ಸ್ ಇದೆ, ಓಕೆನಾ. ನೆನ್ನೆನೂ ಹೇಳಿದೆ ನಾನು ಇದು ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ, ಓಕೆ. ಇಲ್ಲಿಂದನೇ ಹೋಗ್ಲಿ, ಬಟ್ ಇಲ್ಲಿಂದ ನೋಡ್ಕೊಳ್ಳಿ. ಈ 22,553 ಏನ್ ಹೇಳಿದೀನಿ, ಲೈನ್ ಹಾಕಿದೀನಿ, ಅಲ್ಲೊಂದ್ ಸ್ವಲ್ಪ ವಾಚ್ ಮಾಡಿ, ಓಕೆನಾ. ಇಲ್ಲೆಲ್ಲಾದ್ರೂ ಓಪನ್ ಆಗಿ ಮತ್ತೆ ಹೋಗಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಆಗ ಏನಾದ್ರೂ ಕೆಳಗಡೆ ಬೀಳ್ತು ಅಂದ್ರೆ ಒಂದು ಪ್ರೈಜೆಕ್ಷನ್ ವೆಯ್ಟ್ ಮಾಡಿ, ಓಕೆ. ಕೆಳಗಡೆ ಪಿ ಪ್ಲಾನ್ ಮಾಡ್ಕೊಳ್ಳಿ, ಓಕೆ. 22,400 ವೆಯ್ಟ್ ಮಾಡಿ, ಓಕೆನಾ. ಹಂಗೇನೆ ಪಿ ನ ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ, ಓಕೆ. ಸಿ ಎಂಟ್ರಿ ಆಗಿರೋರು ವೆಯ್ಟ್ ಮಾಡಿ, ಟೈಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಇಲ್ಲಿವರೆಗೆ, ಓಕೆನಾ. ಟೈಟ್ ಸ್ಟಾಪ್ ಲಾಸ್ ಒನ್ಸ್ 22,291ನ ಬ್ರೇಕ್ ಮಾಡತ್ತಾ ನೋಡ್ಕೊಳ್ಳಿ. ಒನ್ಸ್ ಬ್ರೇಕ್ ಮಾಡಿದ್ರೆ ಇಲ್ಲಿ ತನಕ ಹೋಗ್ಬೋದು. ಬ್ರೇಕ್ ಮಾಡಿದ್ರೆ ಇಲ್ಲಿ ತನಕ ಮತ್ತೆ ರಿಜೆಕ್ಷನ್ ನೋಡೋ ಚಾನ್ಸಸ್ ಇರುತ್ತೆ. 22,666 ಅಥವಾ 700 ಹತ್ರ ನಿಯರೆಸ್ಟ್ ನನ್ನ ರೆಸಿಸ್ಟೆನ್ಸ್ ಇದೆ, ಓಕೆನಾ. ಇಲ್ಲಿಂದನೇ ರಿಜೆಕ್ಷನ್ ನೋಡಿಯೋ ಚಾನ್ಸಸ್ ಇರುತ್ತೆ. ಏನಾದ್ರೂ ಮೇಕ್ ಹೋಗಿ ಇಲ್ಲೆಲ್ಲಾದ್ರೂ ಪ್ರಯೇಶನ್ ಮಾಡಿ ಮತ್ತೆ ಕೆಳಗಡೆ ಬೀಳ್ಬೋದು. ಬಿದ್ದು ಕೂಡ ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಸಿ ಹಂಗೆ ಕಂಟಿನ್ಯೂ ಆಗ್ಬೋದು. ಆಗ ಸಿ ಪ್ಲಾನ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಲೈವ್ ಅಲ್ಲಿ ಚೇಂಜ್ ಇರುತ್ತೆ, ಓಕೆನಾ. ಲೈವ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಚೇಂಜಸ್ ಇರುತ್ತೆ. ಸೊ ಹಂಗೆ ಕಂಟಿನ್ಯೂ ಆಗ್ತಾ ಇದ್ರೆ ಸೊ ಹಂಗೆ ಟೈಟ್ ಸ್ಟಾಪ್ ಲಾಸ್ ಗಳು ಹಾಕೊಳ್ಳಿ. ಟೈಟ್ ಸ್ಟಾಪ್ ಲಾಸ್ ಹಂಗೆ ಮೂವ್ ಮಾಡಿ, ಓಕೆ. ಒನ್ಸ್ ಹಂಗೆ ಕಂಟಿನ್ಯೂ ಆಯ್ತು ಸಿ, ನಾಳೆನೂ ಏನಾದ್ರೂ ಮಾರ್ಕೆಟು ಫ್ಲಾಟ್ ಅಲ್ಲೇ ಓಪನ್ ಆಗ್ಲಿ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಅಷ್ಟೇ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಕೂಡ 22,700 666ನ ವಾಚ್ ಮಾಡಿ. ಒಂದ್ ಸ್ವಲ್ಪ ಇಲ್ಲೆಲ್ಲಾದ್ರೂ ಪ್ರಯೇಶನ್ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಬಿ ಕೇರ್ಫುಲ್ ಆಗಿ ವಾಚ್ ಮಾಡಿ, ಓಕೆನಾ. ನಾನ್ ನಿನ್ನೆ ಹೇಳಿದೆ, ಸೊ ಹಾಗೆ ಆಗಿದೆ ಮಾರ್ಕೆಟ್. ಎಲ್ಲಿವರೆಗೆ 22,795ನ ಕ್ರಾಸ್ ಮಾಡುತ್ತ ನೋಡಿ, ಓಕೆ. ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಓಕೆ, ನಿಫ್ಟಿನಲ್ಲಿ, ಓಕೆ. ಒನ್ಸ್ ಅದನ್ನ ಬ್ರೇಕ್ ಮಾಡ್ತು ಅಂದ್ರೆ ಹಂಗೆ ಕಂಟಿನ್ಯೂ ಮಾಡಿ ಸಿನ ಮೇಲ್ಗಡೆಗೆ. ಎಲ್ಲಿವರೆಗೆ ಒಂದ್ ನಿಮಿಷ, 22,841 ಕೂಡ ವಾಚ್ ಮಾಡಿ ಮೈ ಡಿಯರ್ ಫ್ರೆಂಡ್, ಓಕೆನಾ. ಇಲ್ಲಿವರೆಗಿದೆ 23,023 37 ತನಕನೂ ನಾನು ರೆಸಿಸ್ಟೆನ್ಸ್ ಇದೆ, ಸೊ ಹಾಕೊಂಡಿರ್ತೀನಿ. ಸೊ ವಾಚ್ ಮಾಡಿ ಅಲ್ಲಿ ತನಕನು. ಏನಾದ್ರೂ ಸಿ ಕಂಟಿನ್ಯೂ ಆದ್ರೆ ಮೇಲ್ಗಡೆಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರು ಅಷ್ಟೇನೆ, 22,500ನ ವಾಚ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲೆಲ್ಲಾದ್ರೂ ಪ್ರಯೇಶನ್ ಮಾಡಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ ಅವಾಗ, ಓಕೆನಾ. ಸಿ ಪ್ಲಾನ್ ಮಾಡ್ಕೊಳ್ಳಿ. ಮೇಲ್ಗಡೆ ಹಂಗೆ ಕಂಟಿನ್ಯೂ ಆದ್ರೆ, ಇಲ್ಲೆಲ್ಲಾದ್ರೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದು ಇಲ್ಲೇ ಒಂದು ಪ್ರಯೇಶನ್ ಮಾಡಿ ಮತ್ತೆ ಮೇಲ್ಗಡೆ ಏನಾದ್ರೂ ಹೋದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಪಿ ಎಂಟ್ರಿ ಆಗಿರೋರು ಸ್ಟಾಪ್ ಲಾಸ್ ನ ಟೈಟ್ ಆಗಿ ಮೂವ್ ಮಾಡಿ, ಓಕೆನಾ. ಈಗ ಪ್ರೀವಿಯಸ್ ಆಗಿ ಏನ್ ಕ್ಲೋಸ್ ಆಗಿದೆ ಅಲ್ಲಿ ಗಂಟ ವೆಯ್ಟ್ ಮಾಡಿ. ಒನ್ಸ್ ಅದನ್ನ ಬ್ರೇಕ್ ಮಾಡಿದ್ರೆ ಹಂಗೆ ಕಂಟಿನ್ಯೂ ಮಾಡಿ ಪಿ ಕಡೆಗೆ ಕೆಳಗಡೆಗೆ, ಓಕೆನಾ. ಹಂಗೆ ಕೆಳಗಡೆಗೆ ಮಾರ್ಕೆಟ್ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ 22,400ನ ವಾಚ್ ಮಾಡ್ಕೊಳ್ಳಿ. ಒನ್ಸ್ ಅದನ್ನ ಬ್ರೇಕ್ ಮಾಡ್ತು
ಸೊ 22,323ನ ವಾಚ್ ಮಾಡ್ಕೊಳ್ಳಿ. ಓಕೆ, ಇಲ್ಲೆಲ್ಲಾದ್ರೂ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲೇ ಎಲ್ಲಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದು ಇಲ್ಲೇನೆ 440, 460, 450 ಹತ್ರ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಯ್ತು ಅಂದ್ರೆ ಓಕೆ, ಈ 591ನ 22,591ನ ವಾಚ್ ಮಾಡಿ ಮೇಲ್ಗಡೆ 666 ಹೇಳಿದೀನಿ. ಓಕೆ, ಅಲ್ಲಿವರೆಗೂ ಹೋಗ್ಬೋದು, ನೋಡ್ಕೊಳ್ಳಿ. ಓಕೆನಾ, ಇದನ್ನ ಬ್ರೇಕ್ ಮಾಡ್ಬೇಕು. ಇದನ್ನ ಬ್ರೇಕ್ ಮಾಡಿದ್ರೆ ಮಾತ್ರ ಅಲ್ಲಿ ಗಂಟ. ಓಕೆನಾ, ಅಥವಾ ಇಲ್ಲಿಂದನೇ ಈ ಬ್ಲೂ ಕಲರ್ ಲೈನ್ ಇಂದನೇ ಮತ್ತೆ ಪ್ರೈಸೇಷನ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆನಾ, ಬಿ ಕೇರ್ಫುಲ್ ಆಗಿರಿ. ಅದ ಪಿ ಹಂಗೆ ಕಂಟಿನ್ಯೂ ಆಯ್ತು, 22,400 ಕ್ರಾಸ್ ಮಾಡ್ತು ಮಾರ್ಕೆಟ್ ಅಂದಾಗ 22,323 ವಾಚ್ ಮಾಡಿ 22,257 ನೆಕ್ಸ್ಟ್ ಟಾರ್ಗೆಟ್. ಸೊ ಹಂಗೇನೆ ಕಂಟಿನ್ಯೂ ಆಯ್ತು ಅಂದ್ರೆ ಒನ್ಸ್ ಇಲ್ಲಿಂದ ಪಿ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಇಲ್ಲಿಂದ ಪಿ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. 22,170, ಓಕೆ, 22,170 ಅಥವಾ 140 ಇಲ್ಲಿ ನಾನು ಏನ್ ಬಾಕ್ಸ್ ಹಾಕೊಂಡಿದೀನಿ ಇಲ್ಲಿಂದ ಪ್ರೈಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಏನಾದ್ರೂ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಅವಾಗ ಸಿ ಪ್ಲಾನ್ ಮಾಡ್ಕೊಳ್ಳಿ. ಮೇಲ್ಗಡೆಗೆ ಒಂದ್ ಕರೆಕ್ಷನ್ ಹೋಗ್ಬೋದು ಅಥವಾ ಹಂಗೆ ಟ್ರೆಂಡ್ ಕಂಟಿನ್ಯೂ ಆಗ್ಬೋದು ಸಿ ಕಡೆಗೆ. ಓಕೆನಾ, ಒನ್ಸ್ ಅದನ್ನು ಕಟ್ ಮಾಡಿ ಕೆಳಗಡೆ ಬಂತು ಅಂದ್ರೆ ನೋಡಿ ಈ ಬಾಕ್ಸ್ನು ಕೆಳಗಡೆ ಕಟ್ ಮಾಡಿ ಬಂತು ಅಂದ್ರೆ 22,054ನ ವಾಚ್ ಮಾಡಿ. ಓಕೆನಾ, ಒನ್ಸ್ ಬ್ರೇಕ್ ಆಯ್ತು ಮತ್ತೆ ಇಲ್ಲೆಲ್ಲ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳ್ಬೋದು ಅಥವಾ ಹಂಗೇನೆ ಸಿ ಕಂಟಿನ್ಯೂ ಆಗ್ಬೋದು. ಓಕೆನಾ, ಇಲ್ಲಿವರೆಗೆ ಪಿ 21,998ನ ವಾಚ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 21,821ನ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಅಲ್ಲೊಂದು ಸಪೋರ್ಟ್ ಇದೆ, ನೋಡ್ಕೊಳ್ಳಿ. ಓಕೆನಾ, ಇಲ್ಲಿ ತನಕನೂ ಇಟ್ಕೊಳ್ಳಿ. 21,816 ತನಕನೂ ಇಟ್ಕೊಳ್ಳಿ. ಒನ್ಸ್ ಇದನ್ನ ಬ್ರೇಕ್ ಆಗ್ಬೇಕು, 21,821ನ ಬ್ರೇಕ್ ಆದ್ರೆ ಹಾಗೆ ಇಟ್ಕೊಳ್ಳಿ ಪಿನ. ಓಕೆ, ಇಲ್ಲೆಲ್ಲಾದ್ರೂ ಸಿ ಸಪೋರ್ಟ್ ತಗೊಂಡ್ ಮೇಲ್ಗಡೆ ಹೋಗ್ಬೋದು. ಓಕೆ, ಕೆಳಗಡೆ ಬಂದ್ರೆ ಇಲ್ಲಿಂದ ಸಪೋರ್ಟ್ ತಗೊಂಡ್ ಮೇಲ್ಗಡೆ ಹೋಗ್ಬೋದು. ಓಕೆ, ನಾನ್ ನಿನ್ನೆ ಹೇಳಿದಾಗೆ ಮಾರ್ಕೆಟ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಕೆಳಗಡೆ ಬರ್ತಿದೆ. ಓಕೆ, ನಾನು ಹೇಳಿದೆ ಇಲ್ಲೆಲ್ಲಾದ್ರೂ ಓಪನ್ ಆದ್ರೂ ಹಂಗೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಇದನ್ನ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. 22,400ನ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ ಅಂತಾನೆ ಹೇಳಿದೆ. ಸೊ ಹಂಗೇನೆ ಮೇಲ್ಗಡೆ ಹೋಯ್ತು. ಸೊ 22,588 ಹತ್ರ 88.15 ಏನೋ 50 ಏನೋ ಹಾಕೊಂಡಿದೆ ನಾನು. ಓಕೆ, ಅದನ್ನ ಕ್ರಾಸ್ ಆಗಿ ಮೇಲ್ಗಡೆ ಒಂದು ವಿಕ್ ಮಾಡಿ ಮತ್ತೆ ರಿಜೆಕ್ಷನ್ ಆಗಿದೆ ಮಾರ್ಕೆಟ್. ಕರೆಕ್ಟ್ಗೆ ನನ್ನ ರೆಸಿಸ್ಟೆನ್ಸ್ ಕೂಡ ಇಲ್ಲೇ ಇದೆ. ಓಕೆನಾ, ಸೊ ವೆಯ್ಟ್ ಮಾಡಿ. ಇಲ್ಲೆಲ್ಲಾದ್ರೂ ಒಂದ್ ಕ್ಯಾಂಡಲ್ ಮಾಡಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಬ್ರೇಕ್ ಆಗೋವರೆಗೆ ಇರಿ, ವೆಯ್ಟ್ ಮಾಡಿ. 22,591 ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲಿ ಬಂದ್ರು ಇಲ್ಲೆಲ್ಲಾರು ಹೋದ್ರು ಇಷ್ಟು ನೋಡ್ಕೊಳ್ಳಿ. ಇಲ್ಲೆಲ್ಲಾರು ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಅಥವಾ ಸೈಡ್ ವೇಸ್ ಆಗ್ಬಹುದು. ಓಕೆನಾ, ಇಷ್ಟರಲ್ಲಿ ಅಥವಾ ಇಷ್ಟರಲ್ಲಿ ಮಾರ್ಕೆಟ್ ಪರ್ಫಾರ್ಮ್ ಮಾಡಬಹುದು. ಓಕೆನಾ, ಏನಾದ್ರೂ ಇದನ್ನ ಬ್ರೇಕ್ ಮಾಡಿದ್ರೆ ಇಷ್ಟು ಮೇಲ್ಗಡೆ ಹೋಗಿ ಮತ್ತೆ ಇಲ್ಲೆಲ್ಲಾರು ಬಂದು ಮತ್ತೆ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, 22,666ನ ವಾಚ್ ಮಾಡ್ಕೊಳ್ಳಿ. ಕೆಳಗಡೆ ಕಂಟಿನ್ಯೂ ಆದ್ರೆ ನಾನು ಲೆವೆಲ್ ಸಪೋರ್ಟ್ಗಳನ್ನೇ ಹೇಳಿದೀನಿ, ಅದನ್ನ ಸಪೋರ್ಟ್ಗಳನ್ನ ನಿಮ್ಮ ಚಾರ್ಟ್ಗಳಿಗೆ ಹಾಕೊಳ್ಳಿ. ಓಕೆ, ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ ಮಾಡಿ ಫ್ರೆಂಡ್. ಓಕೆನಾ, 22,323, 22,257, 22,170, ಓಕೆ, 22,115, 100, 21,988 ಕೆಳಗಡೆ ತನಕನೂ ಇಟ್ಕೊಳ್ಳಿ. 21,821 ತನಕನೂ ಬ್ರೇಕ್ ಆಗೋವರೆಗೂ ಇಟ್ಕೊಳ್ಳಿ. ಇವೆರಡನ್ನ ಮಾತ್ರ ಮರಿಬೇಡಿ. ಕೆಳಗಡೆ ಸಪೋರ್ಟ್ ಅಲ್ಲಿ 22,054 ಬ್ರೇಕ್ ಮಾಡತ್ತ ನೋಡ್ಕೊಳ್ಳಿ. 21,821 ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಓಕೆನಾ, ಥ್ಯಾಂಕ್ ಯು ಮೈ ಫ್ರೆಂಡ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡಿ, ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ ಮೈ ಫ್ರೆಂಡ್. ಲೈಕ್ ಕೊಡೋದನ್ನ ಮರಿಬೇಡಿ. ಲೈಕ್ ಕೊಡಿ ಮೈ ಫ್ರೆಂಡ್. ಓಕೆನಾ, ಲೈಕ್ ಕೊಟ್ಟರು ನನಗೂ ಇನ್ನೂ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಲೈಕ್ಸ್ಗಳೇ ಕೊಡಲ್ಲ, ಲೈಕ್ಸ್ ಕೊಡಿ. ಓಕೆನಾ, ಲೈಕ್ ಕೊಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಮತ್ತೆ ಥ್ಯಾಂಕ್ ಯು ಮೈ ಫ್ರೆಂಡ್.